ವೀಕ್ಷಕರೇ ನಮಸ್ತೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ. ಅದ್ರ ಜೊತೆಗೆ ಕೆಲವೊಂದು ಅಸಮಾಧಾನ ಆಗ್ತಾ ಇದೆ. ತುಂಬ ಜೋಶಲ್ಲಿ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಯಾಕೋ ಜೋಶ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನೀವು ಟೈಟಲಲ್ಲಿ ಆಲ್ರೆಡಿ ನೋಡಿದ್ದೀರಾ, ಮಾಡೋವ್ರಿಗೆ ಒಂದು ಅವಮಾನ ಮಾಡೋ ರೀತಿಯಾಗಿರ್ಬೋದು, ಮಾಡೋವ್ರಿಗೆ ಒಂದು ಮೋಸ ಮಾಡೋ ರೀತಿಯಾಗಿರ್ಬೋದು ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ಒಂದು ಶೋನ ಒಂದು ಆರ್ಗನೈಸ್ ಮಾಡಿದ ತಕ್ಷಣ ಎಲ್ಲರಿಗೂ ಒಂದೇ ಸಮನಾದ ಪ್ಲೇಸ್ಮೆಂಟ್ಗಳನ್ನ ಕೊಡಬೇಕಾಗತ್ತೆ. ಈಗ ಅದ್ರ ಬಗ್ಗೆನೇ ಮಾತಾಡೋಣ. ಏನಪ್ಪ ಅಂತಂದರೆ ಇವಾಗ ಗಿಲ್ಲಿ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸಲ್ಲಿ ಅಲ್ಟಿಮೇಟ್ ಒನ್ ಮ್ಯಾನ್ ಶೋ ಅಂದರೆ ಇವಾಗ ಗಿಲ್ಲಿ ಅಂತಲೇ ಹೇಳ್ಬೋದು. ಆಡ್ತಾ ಇದ್ದಾರೆ, ತುಂಬ ದಿನದಿಂದ ಆಡ್ತಾ ಇದ್ದಾರೆ. ಅದರಲ್ಲೇನು ವಿಚಾರದಲ್ಲಿ ಪ್ರಾಬ್ಲಮ್ ಅಂತೂ ಇಲ್ಲವೇ ಇಲ್ಲ. ಅದ್ರ ಜೊತೆಗೆ ಮಾಳು ಅವರು ಒಬ್ಬ ಸಿಂಗರ್ ಆಗಿ ಉತ್ತರ ಕರ್ನಾಟಕದ ಹುಡುಗನಾಗಿ ಬಂದಿರುವಂತಹ ಮಾಳು ಅವರು ಸ್ಟಾರ್ಟಿಂಗ್ ಅನ್ನಿಸ್ತು ನಮಗೂ ಕೂಡ. ಏನಪ್ಪ ಅಂತಂದರೆ ಯಾಕೋ ಮಾತಾಡ್ತಾ ಇಲ್ವಲ್ಲ, ಯಾಕೋ ಆಡ್ತಾ ಇಲ್ವಲ್ಲ, ಏನಾಯಿತು ಇವ್ರಿಗೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಅನ್ನಿಸ್ತು. ಬಟ್ ಇತ್ತೀಚೆಗೆ ನಾವು ನೋಡ್ದಂಗೆ ಲೈವಲ್ಲಿ ಆಗಿರ್ಬೋದು, ಅದೇ ರೀತಿ ರೀಲ್ಸಲ್ಲಿ ಆಗಿರ್ಬೋದು ತುಂಬ ಸಾಂಗ್ಗಳನ್ನ ಹಾಡಿದ್ದಾರೆ, ಅದೇ ರೀತಿ ಡ್ಯಾನ್ಸ್ಗಳನ್ನ ಮಾಡಿದ್ದಾರೆ. ಇವಾಗ ಮೊನ್ನೆ ನೀನು ನೋಡ್ಬೋದು, ಇನ್ನು ಪ್ರಾಪರ್ಟಿಯಿಂದ ಏನು ಡ್ಯಾನ್ಸ್ ಮಾಡಬೇಕಾಗಿತ್ತು ಸಖತ್ತಾಗಿ ಮಾಡಿದ್ರು, ಅದನ್ನು ಚಿಕ್ಕದಾಗಿ ತೋರಿಸ್ಬಿಟ್ರು. ಅದ್ರ ಜೊತೆಗೆ ಬೇರೆ ಬೇರೆ ಒಂದು ಸಾಂಗ್ ಕೂಡ ಹಾಡಿದ್ದಾರೆ, ಅಲ್ಲಿ ಜಾನಪದ ಸಾಂಗ್ ಕೂಡ ಹಾಕಿದ್ದಾರೆ, ಅದನ್ನು ತೋರಿಸಿಲ್ಲ. ನಾನು ಇವಾಗ ಆ ರೀಲ್ಸ್ಗಳ ಕ್ಲಿಪ್ಗಳನ್ನು ಹಾಕಬೇಕು, ಬಟ್ ಹಾಕೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಕಾಪಿರೈಟ್ ಇಶ್ಯೂಗಳಿಂದ ಆ ಕ್ಲಿಪ್ಗಳನ್ನು ಹಾಕೋಕ್ಕಾಗಲ್ಲ. ಯಾಕಂದರೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ರೀತಿಯ ಕ್ಲಿಪ್ಗಳನ್ನು ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ ಹಾಕೋಕ್ಕಾಗಲ್ಲ. ನೀವು ಆಲ್ರೆಡಿ ಲೈವ್ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇನ್ನೊಂದು ಅಂದರೆ ತುಂಬ ಜನ ಅಂದರೆ ತುಂಬ ವೀಕ್ಷಕರು ಏನು ಮಾಡ್ತಾರೆ ಅಂತಂದರೆ ಬೆಳಿಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಪ್ರೋಮೋಗಳನ್ನ ನೋಡಲ್ಲ. ರೀಲ್ಸಲ್ಲಿ ಆ ರೀಲ್ಸ್ಗಳು ಬರೋದನ್ನು ಕೆಲವು ಜನ ನೋಡಿರಲ್ಲ. ಡೈರೆಕ್ಟಾಗಿ 9:30ಗೆ ಬಂದುಬಿಟ್ಟು ಶೋನ ನೋಡ್ತಾರೆ. 9:30 ಏನು 11 ಗಂಟೆ ಶೋ ಇರುತ್ತೆ, ಅದರಲ್ಲಿ ನೋಡ್ತಾರೆ. ಅದರಲ್ಲಿ ಯಾರ್ಯಾರೆಲ್ಲ ಚೆನ್ನಾಗಿ ಆಡಿದ್ದಾರೆ ಅಥವಾ ಯಾರ್ಯಾರನ್ನೆಲ್ಲ ತೋರಿಸಿದ್ದಾರೆ ಅವ್ರ ಮೇಲೆ ಜಡ್ಜ್ ಮಾಡುವಂಥದ್ದು ಕಾಮನ್ ಎಲ್ರಿಗೂ. ಅಂದರೆ ಇಷ್ಟೇ ನಡೆದಿದೆ, ಇಷ್ಟೇ ತೋರಿಸಿದ್ದಾರೆ ಅನ್ನುವಂಥದ್ದು ಕಾಮನ್ ಆಗಿರುತ್ತೆ. ಬಟ್ ಹಿಂದ್ಗಡೆ ಇವಾಗ ತುಂಬ ರೀಲ್ಸ್ಗಳನ್ನ ಇವ್ರು ನೋಡ್ತಾ ಇರ್ತಾರೆ, ಅದ್ರ ಜೊತೆಗೆ ಲೈವ್ ಅಪ್ಡೇಟ್ಗಳನ್ನ ನೋಡ್ತಾ ಇರ್ತಾರೆ. ಅವ್ರಿಗೇನೆಂದರೆ ಯಾವುದಲ್ವಾ, ಮಾಳು ಅವ್ರು ಇಲ್ಲಿ ಹಾಡಿದ್ದಾರೆ ಅದನ್ನ ತೋರಿಸ್ಲೇ ಇಲ್ಲ, ಮಾಳು ಅವ್ರು ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅದನ್ನ ತೋರಿಸ್ಲೇ ಇಲ್ಲ, ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ. ಒಂದು ಸತಿ ಏನೋ ಆದರೆ ಓಕೆಪ್ಪ, ಏನೋ ಅದಕ್ಕಿಂತ ಇಂಪಾರ್ಟೆಂಟ್ ಇತ್ತು ಅಂದರೆ 24 ಗಂಟೆ ಏನಾಗಿರುತ್ತೆ ಅದನ್ನು 1.5 ಗಂಟೆಯಲ್ಲಿ ತೋರಿಸೋದಂದರೆ ಏನು ಕಡಿಮೆ ಇದಲ್ಲ, ಶ್ರಮ ಅಲ್ಲ. ತುಂಬ ಯಾವುದನ್ನು ಹಾಕಬೇಕು, ಯಾವುದನ್ನು ಇಲ್ಲಿಗೆ ತಂದು ಹಾಕಬೇಕು, ಯಾವುದನ್ನು ಇಲ್ಲಿಗೆ ಹಾಕಿದ್ರೆ ನಮ್ಮ TRP ಜಾಸ್ತಿ ಆಗುತ್ತೆ, ಯಾವುದನ್ನು ಇಲ್ಲಿಗೆ ಹಾಕಿದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವರು ಆ ಕ್ಲಿಪ್ಗಳನ್ನು ತಂದು ಹಾಕ್ತಾರೆ. ಬಟ್ ಮಾಡುವವರ ಕ್ಲಿಪ್ಗಳು ಯಾಕೆ ಇಷ್ಟ ಆಗಲಿಲ್ವ ಇವ್ರಿಗೆ ಅಂದರೆ ನೋಡುಗರಿಗೆ ಒಂದು ಇಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ರೀಲ್ಸ್ಗಳನ್ನ ನೋಡ್ತಾರೆ, ಅದೇ ರೀತಿ ಯಾರೆಲ್ಲ ಲೈವ್ ಅಪ್ಡೇಟ್ಗಳನ್ನ ನೋಡ್ತಾರೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗ್ತಾ ಇದೆ ಮಾಡುವವರು ಮಾಡಿರೋದು. ಅದಕ್ಕೆ 4-5 ವಾರ ಅವರು ಡಲ್ ಇರ್ಬೋದು, ಯಾರ ಜೊತೆ ಮಾತಾಡದೇ ಇರ್ಬೋದು, ಉತ್ತರ ಕರ್ನಾಟಕದ ಭಾಷೆ ಅವ್ರಿಗೆ ಹೊಂದ್ಕೊಳ್ಳೋಕೆ ಆಗದೇ ಇರ್ಬೋದು. ಅದಕ್ಕೋಸ್ಕರ ಈ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ತೀನಿ. ಯಾಕಂದರೆ 4-5 ವಾರದಿಂದ ಡಲ್ ಇರೋದಕ್ಕೆ ಈ ವಾರ ಅವರು ಮನೆಯಿಂದ ಹೋಗೋ ಚಾನ್ಸ್ ಕೂಡ ತುಂಬ ಇದೆ. ಯಾಕಪ್ಪ ಅಂದರೆ ನಾಮಿನೇಟ್ ಕೂಡ ಆಲ್ರೆಡಿ ಆಗಿದ್ದಾರೆ. ಅದು ಅಲ್ಲದೆ ಬಾಟಮಲ್ಲಿ ಇರೋದು ಅಂದರೆ ಅವ್ರ ಹೆಸರು ಕೂಡ ಒಂದು ಬರ್ತಾ ಇದೆ. ಈ ವಾರ ಅಥವಾ ಮುಂದಿನ ವಾರದಲ್ಲಿ ಅವ್ರು ಹೋಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಈ ರೀತಿ ಅಪ್ಡೇಟ್ಗಳು ಅಥವಾ ಈ ರೀತಿ ಲೈವಲ್ಲಿ ಆಗಿರೋದನ್ನು ತೋರಿಸೇ ಇಲ್ಲ ಅಂದರೆ ಜನಗಳು ಹೇಗೆ ವೋಟ್ ಮಾಡ್ತಾರೆ. ಜನಗಳು ವೋಟ್ ಮಾಡಿಲ್ಲ ಅಂದರೆ ಜನಗಳ ಮೇಲೆ ಅಭಿಪ್ರಾಯ ಬರಲ್ಲ ಅವ್ರ ಮೇಲೆ. ಇಲ್ಲಪ್ಪ ಇವ್ರು ಆಡ್ತಾ ಇದ್ದಾರೆ, ಇವ್ರು ಆಡ್ತಾ ಇಲ್ಲ ಅನ್ನೋ ಅಭಿಪ್ರಾಯನೇ ಬರಲ್ಲ. ಅದಕ್ಕೋಸ್ಕರ ಜನಗಳು ವೋಟ್ ಹಾಕಲ್ಲ. ಜನಗಳ ವೋಟ್ ಹಾಕಲಿಲ್ಲ ಅಂದರೆ ಇಂಪ್ರೆಷನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ಇಟ್ಕೊಂಡ್ರು ಅಂದ್ಕೊಳ್ಳಿ, ಬಿಗ್ ಬಾಸ್ ಅವರು ಇಲ್ಲ ವೋಟ್ ಹಾಕಲಿಲ್ಲ ಅಂದರೆ ಇನ್ನೂ ಇಟ್ಕೊಂಡ್ರೆ ಕೇಳ್ತಾರೆ, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ, ಇವ್ರು ಎಲ್ಲೂ ಕಾಣಿಸ್ಕೋತಾನೆ ಇಲ್ಲ, ಏನಕ್ಕೆ ಇವ್ರಿಗೆ ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇವರೇನು ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಎಲ್ಲ ಸಿಂಗರ್ ಅಂತಾರೆ, ಯಾವುದೂ ಕೂಡ ಹಾಡಾಗ್ತಾಯಿಲ್ಲ. ಇವಾಗ ನೀವು ನೋಡಿರ್ಬೋದು ಏನಪ್ಪ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿಯವರೆಗೆ ಎಷ್ಟು ಹಾಡಿರೋದನ್ನು ಪ್ಲೇ ಮಾಡಿದ್ದಾರೆ ಎಪಿಸೋಡಲ್ಲಿ. ಇವಾಗ 9:30 ಎಪಿಸೋಡ್ ಬರುತ್ತೆ, ಅಲ್ಲಿ ಎಷ್ಟು ಹಾಡನ್ನು ಪ್ಲೇ ಮಾಡಿದರೆ ಒಂದು 4-5 ಅನ್ಬೋದು ಅಷ್ಟೇ. ಓಕೆ, ಅದ್ರ ಜೊತೆಗೆ ಲಾಸ್ಟು ಕ್ಯಾಪ್ಟನ್ ಆಗಿದ್ದಾರಲ್ಲ ಆ ಟೈಮಲ್ಲಿ ಒಂದು ಅವರು ಮಾತಾಡೋದಾಗಿರ್ಬೋದು ಅದನ್ನೆಲ್ಲ ತೋರಿಸಿದ್ರು. ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅವರು ಹಾಡಿದ್ದಾರೆ, ಹಾಡಿಲ್ಲ ಅಂತಿಲ್ಲ, ಹಾಡೇ ಇಲ್ಲಪ್ಪ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ಹಾಡಿದ್ದಾರೆ. ಸ್ಕಿಟ್ ಮಾಡಬೇಕಾ, ಸ್ಕಿಟ್ ಮಾಡಿದ್ದಾರೆ. ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದಾಗೆ ಒಂದು ಸ್ಕಿಟ್ ಮಾಡ್ತಾರೆ. ಯಾರ ಜೊತೆಗೆ ಅಂದರೆ ಕಾವ್ಯ ಜೊತೆಗೆ ಒಂದು ಸ್ಕಿಟ್, ಅಂದರೆ ಒಂದು ಹಾಡಿನ ಮೂಲಕ ಒಂದು ಸ್ಕಿಟ್ ಥರ ಮಾಡ್ತಾರೆ. ಅದು ತುಂಬ ಅದ್ಭುತವಾಗಿ ಬಂದಿದೆ. ರೀಲ್ಸಲ್ಲೆಲ್ಲ ನೀವು ನೋಡಿರ್ತೀರ, ಅದ್ರ ಜೊತೆಗೆ ಕೆಲವರೆಲ್ಲ ಲೈವಲ್ಲಿದ್ದಾಗ ನೋಡಿರ್ತೀರ. ಅದು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದು ಆ ಎಪಿಸೋಡ್ ಬಂದ್ಬಿಟ್ಟು ಇದರಲ್ಲಿ ಇಲ್ಲವೇ ಇಲ್ಲ, ಅಂದರೆ ದಿನದ ಎಪಿಸೋಡಲ್ಲಿ ಅದು ಇಲ್ಲವೇ ಇಲ್ಲ. ಅದಿದ್ದಿದ್ರೆ ಇನ್ನೂ ಅವ್ರಿಗೆ ಓಟ್ಗಳು ಜಾಸ್ತಿ ಆಗ್ತಿರ್ಬೋದು.
ಅಂದರೆ ಈ ಬಿಗ್ ಬಾಸ್ ಟೀಮ್ ಕಡೆಯವರು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಅಂತ ಮಾಡ್ತಾ ಇದ್ದಾರಾ? ಯಾಕೆ ಈ ಅನುಮಾನಗಳು ಹುಟ್ಕೊಳ್ಳುತ್ತೆ ಅಂತಂದರೆ, ಈಗ ಗಿಲ್ಲಿ ಅವರು ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಗಿಲ್ಲಿ ಅವ್ರು ಒನ್ ಮ್ಯಾನ್ ಶೋ ಬಿಡಿ, ಇವಾಗ ಇನ್ನೂ ಏನಾದರೂ ಅವ್ರು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆಲ್ರೆಡಿ ಅವ್ರು ವಿನ್ನರೇ. ಕೆಲವ್ರು ಹೇಳೋ ಪ್ರಕಾರ, ನಾನು ಕೂಡ ಪಬ್ಲಿಕ್ ಬೈಟ್ಗಳನ್ನ ತಗೊಳ್ತಾ ಇರ್ತೀವಿ, ನಮ್ಮ ಚಾನಲ್ ನೋಡುತ್ತೀರ ನೀವು ಪಬ್ಲಿಕ್ ಬೈಟ್ಗಳನ್ನ, ಆ ಥರ ನೋಡೋಕ್ಕೆ ಹೋದರೆ ಅವ್ರು ವಿನ್ನರೇ. ಬಟ್ ಮಾಡೋರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಹೇಳಿ? ಅದು ಇದರಲ್ಲಿ ಎಪಿಸೋಡಲ್ಲಿ ಬರ್ತಾನೇ ಇಲ್ಲ. ಎಪಿಸೋಡಲ್ಲಿ ಯಾರು ಬರುತ್ತೋ ಅವ್ರ ಬಗ್ಗೆ ಮಾತಾಡ್ತಾರೆ. ಅದು ಅಲ್ಲದೆ ಏನಂದರೆ ಬಿಗ್ ಬಾಸ್ ಟೀಮ್ ಅವರು ಏನಾರು ಫಿಕ್ಸ್ ಆಗಿದ್ದಾರಾ, ಇವ್ರನ್ನೇ ಗೆಲ್ಲಿಸ್ಬೇಕು ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದಾರಾ? ಈಗ ಒಂದು ನನಗೆ ಅನಿಸುತ್ತೆ, ನಿಮ್ಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಯಾರನ್ನಾದ್ರೂ ಈಗ ಅಶ್ವಿನಿ ಮೇಡಮ್ ಅಂದ್ಕೊಳ್ಳಿ, ಓಕೆ, ಅಶ್ವಿನಿ ಮೇಡಮ್ ಅವ್ರದ್ದು ಗೆಲ್ಲಿಸ್ಬೇಕು ಅಂತ ಅಂದ್ಕೊಂಡ್ರೆ, ಬಿಗ್ ಬಾಸ್ ಟೀಮ್ ಅವರು ಗೆಲ್ಲಿಸ್ಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರನ್ನ ಅಂದ್ಕೊಂಡ್ರೆ, ಅಶ್ವಿನಿ ಮೇಡಮ್ ಅವರು ಒಳ್ಳೆತನ ಅಷ್ಟೇ ತೋರಿಸ್ತಾರೆ, ಕೆಟ್ಟದ್ದೆಲ್ಲನೂ ಕಟ್ ಮಾಡ್ಬೋದಲ್ಲ. ಈ ರೀತಿಯೂ ಇರಬೇಕು, ಬಟ್ ಯೋಚನೆ ಮಾಡಬೇಕಾಗತ್ತೆ. ಬಟ್ ಅಶ್ವಿನಿ ಮೇಡಮ್ ಅಂತ ಹೆಸರಷ್ಟೇ ತೊಗೊಂಡೆ, ಅದರಲ್ಲಿ ಯಾರಾದರೂ ಆಗಿರ್ಬೋದು ಮನೆಯಲ್ಲಿ. ನನಗೆ ಅನ್ನಿಸ್ತು, ಯಾಕಪ್ಪ ಅಂದರೆ ಮಾಳುಗೆ ಈ ರೀತಿ ಆಗ್ತಾಯಿದೆ, ಯಾಕಪ್ಪ ಇಲ್ಲ ಈ ರೀತಿ ಆಗಂಗಿದ್ರೆ ಕರೆಸಲೇಬಾರ್ದಾಗಿತ್ತು. ಲಾಸ್ಟ್ ಸೀಸನ್ನಲ್ಲಿ ನಮ್ಮ ಉತ್ತರ ಕರ್ನಾಟಕದವರೇ ಆಗಿರುವಂತಹ ಕಪ್ನ ಗೆದ್ಕೊಂಡು ಹೋದರು ಯಾರು, ಹನುಮಂತ್ ಅವರು. ಅವ್ರು ಚೆನ್ನಾಗಿ ಆಡ್ತಾಯಿದ್ರು. ಅದ್ರ ಜೊತೆಗೆ ಇನ್ನೊಂದು ನಾನು ಹೇಳಬೇಕು ಅಂದರೆ, ಉತ್ತರ ಕರ್ನಾಟಕದವರು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲೂ ಹೇಳ್ತಾ ಇಲ್ಲ. ಯಾಕಪ್ಪ ಅಂದರೆ ಲಾಸ್ಟ್ ಸೀಸನ್ನಲ್ಲಿ ಅವ್ರು ತೋರಿಸಿದ್ದಕ್ಕೆ ತಾನೇ ಹನುಮಂತ ಅವ್ರು ಗೆದ್ದಿದ್ದು. ಆ ಮ್ಯಾಟ್ರನ್ನ ನಾನು ಮಾತಾಡ್ತಾ ಇಲ್ಲ. ಬಟ್ ಏನಕ್ಕೆ ಈ ರೀತಿ ಅಂದರೆ, ಅದರಲ್ಲಿ ಆ ಒಂದು ಅಂದರೆ ಅವ್ರು ಸಾಂಗ್ ಹಾಡಿರೋದ್ರಲ್ಲಿ ಏನು ಚೆನ್ನಾಗಿರಲಿಲ್ವಾ, ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋ ಥರ ಇರಲಿಲ್ವಾ, ಅಥವಾ ಏನಾದ್ರು ಸ್ಕಿಟ್ ಮಾಡಿದಾಗ ಅದು ಏನಾದರೂ ಡಬಲ್ ಮೀನಿಂಗ್ ಥರ ಆಗಿರ್ಬೋದು. ಕೆಲವೊಂದು ನಾರ್ತ್ ಕರ್ನಾಟಕ ಸೈಡಲ್ಲಿ ಕೆಲವೊಂದು ಸಾಂಗ್ಗಳು ಬರುತ್ತೆ, ಅವು ಚೆನ್ನಾಗಿರಲ್ಲ, ಅವನ್ನ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತಾ ಇಲ್ವಾ ಗೊತ್ತಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಅಕಸ್ಮಾತ್ ಏನಾದ್ರು ಮಾಡೋರು ಏನಾದ್ರು ಹೊರಗಡೆ ಬಂದು ಈ ಎಲ್ಲ ಎಪಿಸೋಡ್ಗಳನ್ನು ನೋಡಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಆಗೋದಂತೂ ನಿಜ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ನಾನು ಇಷ್ಟೊಂದೆಲ್ಲ ಮಾಡಿದ್ದೀನಿ, ಯಾವುದೂ ಕೂಡ ಬಂದೇ ಇಲ್ಲ ಟಿ ವಿಲಿ, ಯಾವುದೂ ಕೂಡ ನೋಡೇ ಇಲ್ಲ, ನೋಡ್ದೇ ಹೇಗೆ ವೋಟ್ ಮಾಡ್ತಾರೆ, ಅದಕ್ಕೆ ನಾನು ಬಂದಿರೋದು ಅಂತೇಳಿ. ಈಗ ಬಾಟಮ್ 1 ಅಥವಾ ಬಾಟಮ್ 2 ಅಲ್ಲಿ ಇರೋದಕ್ಕೆ ಅದೇ ಕಾರಣ. ಈಗ ಮಾಡೋರು ಬಾಟಮ್ 1 ಬಾಟಮ್ 2 ಅಲ್ಲಿ ಇದ್ದಾರೆ ಅಂದರೆ ಅದೇ ಕಾರಣ ಅಂತಲೇ ಹೇಳ್ಬೋದು. ನಿಮಗೆ ಇದ್ರ ಬಗ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ಲೈವೆಲ್ಲ ನೋಡಿರ್ತೀರ, ನೀವು ಕೂಡ ನೋಡಿರ್ತೀರ, ರೀಲ್ಸ್ಗಳನ್ನ ನೋಡಿರ್ತೀರ. ರೀಲ್ಸ್ಗಳಲ್ಲಿ ಅವ್ರು ಸಾಂಗ್ ಆಡೋದಾಗಿರ್ಬೋದು, ಅವರ ಸ್ಕಿಟ್ಗಳಾಗಿರ್ಬೋದು, ಅಥವಾ ಅವ್ರು ಮಾತಾಡೋದಾಗಿರ್ಬೋದು ಬಂದಿರ್ತವೆ ಕೆಲವೊಂದು. ಬಟ್ ಅದು ಯಾವುದೂ ಪ್ಲೇ ಆಗಿಲ್ಲ, ಗೊತ್ತಿಲ್ಲ ಯಾಕೆ ಆಗಿಲ್ಲ ಅಂತೇಳ್ಬಿಟ್ಟು. ಅದಕ್ಕೆ ಏನಾದ್ರು ಮೋಸ ಮಾಡಿದ್ರಾ ಕರೆಸ್ಬಿಟ್ಟು ಅನ್ನೋ ಒಂದು ಮೈಂಡ್ ಥಿಂಕ್ ಬಂತು. ಈ ರೀತಿಯೂ ಒಂಥರ ಯೋಚನೆ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ನನಗನ್ನಿಸ್ತು. ನಿಮಗೆ ಇದ್ರ ಬಗ್ಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗಾಗಿ. ಮತ್ತೆ ಏನಾದ್ರು ಇದ್ದರೆ ಮತ್ತೆ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.